ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಹಿಂದಿನ ಸಂಚಿಕೆಯಲ್ಲಿ ರುಕ್ಮಿಣೀ ದೇವಿಗೆ ಅವಳ ಅಣ್ಣ ರುಕ್ಮಿ ಚೈದ್ಯಪಾಲ ಅಂತಂದ್ರೆ ಶಿಶುಪಾಲನೊಡನೆ ಮದುವೆ ಗೊತ್ತು ಮಾಡಿರ್ತಾನೆ. ಈಕೆ ವಿಷ್ಣೋಹು ಅನಪಾಯಿನಿ ಅಂತ ನೋಡಿದ್ವಿ. ಅಂದ್ರೆ ವಿಷ್ಣುವನ್ನ ಎಡಬಿಡದೇ ಇರತಕ್ಕಂಥ ಈಕೆ ವಿಷ್ಣುವಿನ ಅರ್ಧಾಂಗಿನಿ, ಅವನ ಹೃದಯ ವಾಸಿನಿಯಾದಂತಹ ದೇವಿ ಇವಳು ರುಕ್ಮಿಣಿ. ಲಕ್ಷ್ಮಿ, ಸಾಕ್ಷಾತ್ ಲಕ್ಷ್ಮಿ ಅವತಾರ. ಅವಳಿಗೆ ಬಹಳ ಬೇಸರವಾಗುತ್ತೆ. ಆದ್ದರಿಂದ ಇನ್ನು ಈಗ ನಾನು ಹೆಣ್ಣಿಗೆ ಸಹಜವಾದ ಸಂಕೋಚ, ನಾಚಿಕೆ ಇವುಗಳನ್ನು ಇಟ್ಟುಕೊಂಡು ಕೂತ್ಕೊಂಡ್ರೆ ಆಗಲ್ಲ ಅಂತಂದ್ಬಿಟ್ಟು ಒಬ್ಬ ಬ್ರಾಹ್ಮಣನನ್ನ ಕರೆದು ಅವನೊಡನೆ ಕೃಷ್ಣನಿಗೆ ಸಂದೇಶವನ್ನು ಕಳಿಸ್ತಾಳೆ. ಅಲ್ಲಿವರೆಗೂ ನೋಡಿದ್ದೀವಿ. ಶ್ರೀಕೃಷ್ಣ ಹೇಗೆ ಅದಕ್ಕೆ ಪ್ರತ್ಯುತ್ತರಿಸ್ತಾನೆ, ಆ ಬ್ರಾಹ್ಮಣನ ಕೈಲಿ ಏನು ಹೇಳಿ ಕಳಿಸ್ತಾನೆ, ಹೇಗೆ ಅವನು ಪ್ರತಿಕ್ರಿಯಿಸ್ತಾನೆ, ಆ ದೂತನೊಡನೆ ಕಳಿಸಿದಂತಹ ರುಕ್ಮಿಣಿಯ ಸಂದೇಶಕ್ಕೆ ಹೇಗೆ ಪ್ರತಿಕ್ರಿಯಿಸ್ತಾನೆ ಅನ್ನತಕ್ಕಂಥದ್ದು ಈ ಸಂಚಿಕೆಯ ವಿಷಯ. ಆ ಲಕ್ಷ್ಮೀದೇವಿನ ಯಾರಿಗೆ ವಧುವಾಗುವೆ ಅಂತ ಕೇಳಿದ್ದಾರೆ ಪುರಂದರದಾಸರು. ಎಷ್ಟೆಷ್ಟು ವಿಧದಲ್ಲಿ ಕೇಳಿದ್ರು ಅವಳು ಶ್ರೀಮನ್ನಾರಾಯಣನ ಅರ್ಧಾಂಗಿನಿ. ಕ್ಷೀರಬ್ಧಿ ಕರ್ಣಿಕೆ ಶ್ರೀ ಮಹಾಲಕ್ಷ್ಮೀ ಆರಿಗೆ ವಧುವಾಗುವೆ. ಕ್ಷೀರಾಬ್ಧಿ ಕರ್ಣಿಕೆ ಶ್ರೀ ಮಹಾಲಕ್ಷ್ಮೀ ಆರಿಗೆ ವಧುವಾಗುವೆ. ಶರದಿ ಬಂಧನ ರಾಮಚಂದ್ರಮೂರ್ತಿಗೋ ಪರಮಾತ್ಮ ಅನಂತ ಪದ್ಮನಾಭನಿಗೋ ಸರಸಿ ಜನಾಭಶ್ರೀ ಜನಾರ್ದನ ಮೂರ್ತಿಗೋ ಉಭಯ ಕವೇರಿ ರಂಗ ಪಟ್ಟಣದ ರಸಗೋ. ಕ್ಷೀರಾಬ್ಧಿ ಕರ್ಣಿಕೆ ಶ್ರೀ ಮಹಾಲಕ್ಷ್ಮೀ ಆರಿಗೆ ವಧುವಾಗುವೆ. ಶರಣಾಗತ ರಕ್ಷಕ ಸಾರಂಗ ಪಾಣಿಗೋ ವರಗಳ ನೀಪ ಶ್ರೀನಿವಾಸನಿಗೋ ಕುರುಕುಲಂತಕ ರಾಜ ಗೋಪಾಲಮೂರ್ತಿಗೋ ಸ್ಥಿರವಾಗಿ ಪುರಂದರ ವಿಠ್ಠಲರಾಯಗೋ. ಕ್ಷೀರಾಬ್ಧಿ ಕರ್ಣಿಕೆ ಶ್ರೀ ಮಹಾಲಕ್ಷ್ಮೀ ಆರಿಗೆ ವಧುವಾಗುವೆ. ಮಲಯ ಜಗಂಧಿ ಬಿಂದು ಮಾಧವರಾಯಗೋ ಸುಲಭ ದೇವ ಶ್ರೀ ಪುರುಷೋತ್ತಮಗೋ. ಮಲಯ ಜಗಂಧಿ ಬಿಂದು ಮಾಧವರಾಯಗೋ ಸುಲಭ ದೇವ ಶ್ರೀ ಪುರುಷೋತ್ತಮಗೋ. ಫಲದಾಯಕ ನಿತ್ಯ ಮಂಗಳಧಾಮಗೋ ಚೆಲುವೆ ನಾಚದೆ ಪೇಳೆ ಶ್ರೀ ವೆಂಕಟೇಶಗೋ. ಚೆಲುವೆ ನಾಚದೆ ಪೇಳೆ ಶ್ರೀ ವೆಂಕಟೇಶಗೋ. ಕ್ಷೀರಾಬ್ಧಿ ಕರ್ಣಿಕೆ ಶ್ರೀ ಮಹಾಲಕ್ಷ್ಮೀ ಆರಿಗೆ ವಧುವಾಗುವೆ. ದಾಸರು ಕೇಳ್ತಾ ಇದ್ದಾರೆ, ಚೆಲುವೆ ನಾಚದೆ ಪೇಳೆ ಯಾರಿಗೆ ವಧುವಾಗುವೆ ಮಲಯ ಜಗಂಧಿ ಅಂತ.
ಅದಕ್ಕೆ ಉತ್ತರವಾಗಿ ರುಕ್ಮಿಣಿ ದೇವಿ ಮೊದಲೇ ನಿಶ್ಚಯ ಮಾಡ್ಕೊಂಡ್ಬಿಟ್ಟಿದ್ದಾಳೆ, ರಾಮ ಅವತಾರದಲ್ಲಾದರೆ ಶರದಿ ಬಂಧನ ರಾಮಚಂದ್ರಮೂರ್ತಿಗೆ ಸೀತಾ ಮಹಾಲಕ್ಷ್ಮಿ ಆಗ್ತೀನಿ, ಈಗ ಕುರುಕುಲಾಂತಕನಾದ ರಾಜಗೋಪಾಲ ಮೂರ್ತಿಗೆ ನಾನು ವಧುವಾಗಬೇಕು. ಇಲ್ಲಿ ಮಧ್ಯೆ ಏನೋ ಅದಕ್ಕೆ ಸಂಚು ಮಾಡ್ತಾ ಇದ್ದಾರೆ. ಆದ್ದರಿಂದ ಅದನ್ನು ತಪ್ಪಿಸುವುದಕ್ಕಾಗಿ ದಾಸರು ಹೇಳಿದಾಗೆ ನಾಚಿಕೆಯನ್ನ ಬಿಟ್ಟು, ನಾಚದೆ ಪೇಳೆ ಅಂತ ಕೇಳಿದಾರಲ್ಲ, ಅದರಿಂದ ತನ್ನ ನಾಚಿಕೆ ಸಂಕೋಚ ಎಲ್ಲವನ್ನೂ ಬದಿಗೆ ಸರಿಸಿ ಆ ಬ್ರಾಹ್ಮಣೋತ್ತಮನ ಕೈಯಲ್ಲಿ ಕೃಷ್ಣನ ಬಳಿಗೆ ನೇರವಾಗಿ ಸಂದೇಶವನ್ನು ಕಳಿಸಿದ್ದಾಳೆ ಶ್ರೀ ರುಕ್ಮಿಣಿ ದೇವಿ. ಆ ವಿಪ್ರೋತ್ತಮ ಹೇಳ್ತಾನೆ, ಆ ಯಲನಾಗ ಅಂದರೆ ಆ ಸುಂದರಿಯಾದ ರುಕ್ಮಿಣಿ ನಿನಗೆ ಸರಿಯಾದ ಜೋಡಿ, ನೀನು ಅವಳಿಗೆ ತುಂಬ ಚೆನ್ನಾಗಿ, ನಿಮ್ಮಿಬ್ಬರ ಜೋಡಿ ತುಂಬ ಚೆನ್ನಾಗಿ ಹೊಂದುತ್ತೆ ಎಂದು ಮುಂತಾಗಿ ಸಂದೇಶನ ಕಳಿಸ್ತಾನೆ. ಅದಕ್ಕೆ ಮುಂದೆ ಅದರ ನಂತರ ಕೃಷ್ಣ ಹೇಗೆ ಪ್ರತಿಕ್ರಿಯಿಸ್ತಾನೆ ಅನ್ನೋದನ್ನ ಈಗ ನೋಡೋಣ. అని ఇట్లు పలికి బ్రాహ్మణుని వలన విదర్భరాజతనయ పుత్తించిన సందేశంబును రూప సౌందర్యాది విశేషంబులను విని అవధరించి నిజ కరంబునతని కరంబు బట్టి నగుచున్న ಯಾದವೇಂದ್ರುಡು ಇಟ್ಲನಿಯೇ. ಬಹಳ ಆನಂದ ಆಗೋಯ್ತು ರುಕ್ಮಿಣಿ ದೇವಿಯ ಸಂದೇಶ ಕೇಳಿದ ಶ್ರೀಕೃಷ್ಣನಿಗೆ. ಅವಳ ರೂಪ ಸೌಂದರ್ಯಾದಿಗಳನ್ನು ಕೂಡ ವಿವರಿಸಿದ್ದಾನೆ ಬ್ರಾಹ್ಮಣೋತ್ತಮ. ತಾನು ಎದ್ದು ಆ ಯಾದವೇಂದ್ರನಾದಂಥ ಕೃಷ್ಣ ತನ್ನ ಕೈಯಿಂದ ಬ್ರಾಹ್ಮಣೋತ್ತಮನ ಕೈಯನ್ನು ಹಿಡಿದು ಮುಂದಿನಂತೆ ಹೇಳಿದ. ಕನ್ನಿಯ ಮೀದನಾ ತಲಂಪು ಗಾಢಮು కూరుకురాదురేయు నాకెన్నండు నా వివాహము సహింపక రుక్మి తలంచు కీడు నే మున్నే ఎరుంగుదున్ బరులము కలడంచి కుమారిందెత్తు విద్వన్నుత మానుద్రచ్చి నవవన్హి శిఖన్ వడిదెచ్చు కైవడిన్. ಹೇ ವಿದ್ವನ್ನುತ ಅಂತ ಬ್ರಾಹ್ಮಣನ ಕರೀತಾ ಇದ್ದಾನೆ. ಪಂಡಿತರಿಂದ ಪ್ರಶಂಸೆ ಗಳಿಸಿರ್ತಕ್ಕಂಥ ಶ್ರೇಷ್ಠನಾದ ಪಂಡಿತೋತ್ತಮನಾದ ಬ್ರಾಹ್ಮಣೋತ್ತಮನೇ, ಕನ್ಯೆ ಮೀದ ನಾ ತಲಂಪು ಗಾಢಮು, ರುಕ್ಮಿಣಿಯ ಮೇಲೆ ನನಗೆ ಅತಿಶಯವಾದ ಒಂದು ಪ್ರೇಮ ಹುಟ್ಟಿದೆ. ಕೂರುಕುರಾದು ರೇಯು ನಾಕೆನ್ನಂಡು, ಅವಳ ಬಗ್ಗೆ ಚಿಂತೆ ಮಾಡ್ತಾ ಮಾಡ್ತಾ ಚಿಂತಿಸ್ತಾ ಅವಳನ್ನು ನೆನಪಿಸ್ಕೊಳ್ತಾ ನನಗೆ ಕೂರುಕುರಾದು, ರಾತ್ರಿ ಹೊತ್ತು ಕಣ್ಣು ರೆಪ್ಪೆ ಕೂಡಲ್ಲ, ನಿದ್ದೆನೇ ಬರ್ತಾ ಇಲ್ಲ, ಅವಳ ನೆನಪಿನಲ್ಲೇ ಕಾಲ ಕಳೀತಾ ಇದ್ದೀನಿ. ನಾ ವಿವಾಹಮು ಸಹಿಂಪಕ ರುಕ್ಮಿ ತಲಂಚು ಕೀಡು ನೇ ಮುನ್ನೇ ರುಂಗುದುನ್. ರುಕ್ಮಿಣಿ ಜೊತೆಯಲ್ಲಿ ಕೃಷ್ಣನ ವಿವಾಹವನ್ನ ಆಗಬಾರ್ದು ಅನ್ನೋ ಒಂದು ಕಾರಣಕ್ಕಾಗಿ ರುಕ್ಮಿ ಏನಾದರೆ ಉಪಾಯ ಮಾಡಿದ್ದಾನೆ, ಅವನ ಒಂದು ಸಂಚು ಏನಿದೆ, ಅವನು ಅವಳನ್ನು ಶಿಶುಪಾಲನಿಗೆ ಕೊಟ್ಟು ಮದುವೆ ಮಾಡಬೇಕು ಅನ್ನತಕ್ಕಂಥ ಸಂಚು ರೂಪಿಸ್ತಾ ಇದ್ದಾನೆ ಅನ್ನತಕ್ಕಂಥದ್ದು ನನಗೆ ಮೊದಲೇ ತಿಳಿದಿದೆ. ಮುನ್ನೇ ಇರುಂಗುದುನ್ ಬರುಲ ಮೂಕಲಡಂಚಿ ಕುಮಾರಿದೆತ್ತು ವಿದ್ವನ್ನುತ. ಪರುಲು ಅಂದರೆ ಆ ಶತ್ರುಗಳ ಮೂಕ ಅಂತಂದರೆ ದಳ, ಆ ಶತ್ರು ಸೈನ್ಯವನ್ನೆಲ್ಲ ಅವರೆಲ್ಲ ಗುಂಪಿನ ಸೈನ್ಯವನ್ನೆಲ್ಲ ಅಡಗಿಸಿ ನಾನು ರುಕ್ಮಿಣೀ ದೇವಿನ ತಂದುಕೊಳ್ತೀನಿ. ಹೇಗಪ್ಪ ಇರುತ್ತೆ ಅದು ಅಂದರೆ ಮಾನುದ್ರಚ್ಚಿ ನವವನ್ನಿಶಿಕನ್ ವಡಿದೆಚ್ಚು ಕೈವಡಿನ್, ಅಂದರೆ ಮರದಿಂದ ಮರವನ್ನು ಉಜ್ಜಿ ಚೆನ್ನಾಗಿ ಅದರೊಳಗಿರ್ತಕ್ಕಂಥ ಅಗ್ನಿ ಜ್ವಾಲೆಯನ್ನು ಹೊರಕ್ಕೆ ತಂದ ರೀತಿಯಲ್ಲಿ ನಾನು ಶತ್ರುವರ್ಗವನ್ನೆಲ್ಲ ಭೇದಿಸಿ ಆ ಕನ್ಯಾರತ್ನವಾದ ರುಕ್ಮಿಣೀ ದೇವಿಯನ್ನು ನಾನು ಪಡಿತೀನಿ. వచ్చద విదర్భ భూమిగిన్ జొచ్చద భీష్మ కునిపురము సురుచిరలీలన్ దెచ్చద బాలన్ వ్రేల్మిడి వ్రచ్చದ ನಡ್ಡಂಬುರಿಪುಲು వచ్చినంಬೋರನ್. ವಚ್ಚದ ವಿದರ್ಭ ಭೂಮಿಗಿನ್, ಈ ಒಂದು ಸಂದೇಶ ಅತಿ ಮುಖ್ಯವಾಗುತ್ತೆ ರುಕ್ಮಿಣಿ ದೇವಿಗೆ. ವಚ್ಚದ ವಿದರ್ಭ ಭೂಮಿಗಿನ್, ನಾನು ಬಂದೇ ಬರ್ತೀನಿ ವಿದರ್ಭ ದೇಶಕ್ಕೆ. ಜೊಚ್ಚದ ಭೀಷ್ಮ ಕುನಿಪುರಮು ಸುರುಚಿರಲೀಲನ್, ಆ ಒಂದು ಅವಲೀಲೆಯಿಂದ ಅಂದರೆ ಸುಲಭವಾಗಿ ನಾನು ಭೀಷ್ಮ ಕುನಿಪುರವಾದಂಥ ಕುಂಡನಿ ನಗರವನ್ನು ಪ್ರವೇಶ ಮಾಡ್ತೀನಿ.
ತೆಚ್ಚದ ಬಾಲನ್ ವ್ರೇಲ್ಮಿಡಿ, ಚಿಟಿಕೆ, ವ್ರೇಲ್ಮಿಡಿ ಅಂದರೆ ಚಿಟಿಕೆ, ಚಿಟಿಕೆ ಹೊಡೆಯಷ್ಟರೊಳಗೆ ರುಕ್ಮಿಣಿ ದೇವಿನ ನಾನು ಜೊತೆಯಲ್ಲಿ ಕರ್ಕೊಂಡು ಬಂದ್ಬಿಡ್ತೀನಿ. ಅಡ್ಡಂಬು ರಿಪುಲು ವಚ್ಚಿನ ಬೋರನ್ ವ್ರಚ್ಚದ, ವಿರೋಧಿಗಳಾದಂತಹ ಅವರೆಲ್ಲ ಶಿಶುಪಾಲ, ದಂತವಕ್ತ್ರ, ಸಾಳ್ವ ಇನ್ನು ಮುಂತಾದವರು ಇರ್ತಾರಲ್ಲ, ದುಷ್ಟಕೂಟ, ಅವರೆಲ್ಲ ಏನಾದರೂ ವಿರೋಧಿಸಿದ್ರೆ ಬೋರನ್, ಪೋರು ಅಂತಂದ್ರೆ ಯುದ್ಧ, ಆ ಅಹವರಂಗದಲ್ಲಿ ನಾನು ಅವರನ್ನೆಲ್ಲರನ್ನೂ ಕೂಡ ಹತ ಮಾಡಿ ನಾನು ರುಕ್ಮಿಣೀ ದೇವಿನ ಖಂಡಿತವಾಗ್ಲೂ ಕೈ ಹಿಡಿತೀನಿ, ಕರ್ಕೊಂಡು ಬಂದ್ಕೊಳ್ತೀನಿ ಅಂತ ಹೇಳಿ ಕಳಿಸ್ತಾ ಇದ್ದಾನೆ ಕೃಷ್ಣ. అని పలికి రుక్మిణీదేవి పెండ్లి నక్షత్రంబు తెలిసి తన పంపున రథసారథి అయిన దారకుండు శైబ్య సుగ్రీవ మేఘపుష్ప వలాహకంబులను తురుగంబులం గట్టి రథమాయత్తంబు చేసి తెచ్చినన్ అమోఘ మనోరథుండైన హరి తానును బ్రాహ్మణుండును రథారోహణంబు చేసి ఏకరాత్రంబున నానర్తక దేశంబులు గడిచి విదర్భ దేశంబున గంజనియే. అందు గుండిన పురీశ్వరుండైన భీష్మకుండు కొడుకునకు వశుండై కూతు శిశుపాలున కిత్తునని తలంచి ಶೋಭನೋದ್ಯೋಗಂಬು ಸೇಯಿಂಚಿನప్పుడు. ಈ ರೀತಿಯಾದಂತಹ ಮಾತುಗಳು ರುಕ್ಮಿಣೀ ದೇವಿ ನನ್ನಂತ ಖಂಡಿತ ಮದುವೆ ಆಗ್ತೀನಿ ಅಂತ ಬ್ರಾಹ್ಮಣೋತ್ತಮಗೆ ತಿಳಿಸಿ, ಮತ್ತೆ ಬ್ರಾಹ್ಮಣನ ಕೈಲಿ ತಿಳ್ಕೊಂಡ. ಯಾವಾಗಪ್ಪ ಗೊತ್ತು ಮಾಡಿದ್ದಾರೆ ರುಕ್ಮಿಣೀ ದೇವಿಗೆ ವಿವಾಹ ಮುಹೂರ್ತ ಅಂತೆಲ್ಲ ಕೇಳಿ ತಿಳ್ಕೊಂಡ. ಶಿಶುಪಾಲನ ಜೊತೆಲಿ ಯಾವಾಗ ಗೊತ್ತು ಮಾಡಿದ್ದಾರೆ ಮುಹೂರ್ತ ಅಂತ. ರುಕ್ಮಿಣೀ ದೇವಿ ಪೆಂಡ್ಲಿ ನಕ್ಷತ್ರಂಬು ತಿಳಿಸಿ ತಕ್ಷಣ ಏನು ಮಾಡಿದ, ರಥದ ಸಾರಥಿಗೆ ಹೇಳಿ ಕಳಿಸ್ದ, ದಾರುಕ ಅನ್ನತಕ್ಕಂಥವನು ಹೇಳಿ ಕಳಿಸ್ದ. ಅವನು ಶೈಬ್ಯ, ಸುಗ್ರೀವ, ಮೇಘಪುಷ್ಪ, ವಲಾಹಕ ಅನ್ನತಕ್ಕಂಥ 4 ಕುದುರೆಗಳ ಹೆಸರುಗಳು. ಇದು ಶ್ರೇಷ್ಠವಾದ ಕುದುರೆಗಳು. ಇವುಗಳನ್ನು ಕಟ್ಟಿ ರಥವನ್ನು ಆಯತ್ತಂಬು ಚೇಸಿ ತೆಚ್ಚಿನ. ಅವನು ಕೃಷ್ಣನ ಒಂದು ಸೂಚನೆ ದೊರಕಿದ ತಕ್ಷಣ ದಾರುಕ ಉತ್ತಮಾಶ್ವಗಳನ್ನು ಹೂಡಿ ರಥವನ್ನು ತೆಗೆದುಕೊಂಡು ಬಂದ. ಅಮೋಘ ಮನೋರಥುಂಡೈನ ಹರಿ, ಅಮೋಘ ಮನೋರಥ, ಸತ್ಯ ಮನೋರಥ ಇವನು ಒಂದ್ಸತಿ ಮನಸ್ಸಿನಲ್ಲಿ ಅಂದ್ಕೊಂಡ್ರೆ ಅದು ಸಾಧಿಸ್ತಕ್ಕಂಥವನು ಭಗವಂತ. ಆದ್ದರಿಂದ ಏನು ಮಾಡಿದ, ಆ 4 ಅಶ್ವಗಳನ್ನು ಕಟ್ಟಿ ತಂದಿದ್ದಂತಹ ಒಂದು ರಥದಲ್ಲಿ ತಾನು ಕುಳಿತುಕೊಂಡ. ಅಮೋಘ ಮನೋರಥುಂಡೈನ ಹರಿ ತಾನು ಬ್ರಾಹ್ಮಣುಂಡುನು, ಆ ಬ್ರಾಹ್ಮಣನನ್ನು ಕೂಡ ತನ್ನ ಜೊತೆಯಲ್ಲಿ ಕರೆದುಕೊಂಡ. ರಥಾರೋಹಣಂಬು ಸೇಸಿ ಏಕರಾತ್ರಂಬುನ ಅನರ್ಥಕ ದೇಶಂಬುಲು ಗಡಿಚಿ, ಒಂದೇ ರಾತ್ರಿಯಲ್ಲಿ ಆ ಅನರ್ಥಕ ದೇಶವನ್ನು ದಾಟಿ ಹೋದ. ಅಂದರೆ ಬೇಗ ಹೋಗ್ಬೇಕಲ್ಲ, ತಿಳ್ಕೊಂಬಿಟ್ಟಿದ್ದಾನೆ ಯಾವಾಗಿದೆ ಮದುವೆ ಮುಹೂರ್ತ ಎಲ್ಲನೂ. ಬ್ರಾಹ್ಮಣನ ಕೈಲಿ ತಿಳ್ಕೊಂಡು ಹೇಗಾದರೂ ಮಾಡಿ ಮುಹೂರ್ತಕ್ಕೆ ಮುಂಚೆ ಅಲ್ಲಿಗೆ ತಲುಪಿ ಹುಡುಗಿನ ಕಿಡ್ನ್ಯಾಪ್ ಮಾಡಬೇಕು ಅವನಿಗೆ. ಆದ್ದರಿಂದ ವೇಗವಾಗಿ ಓಡ್ತಕ್ಕಂಥ ಉತ್ತಮಾಶ್ವಗಳನ್ನು ಕಟ್ಟಿ ತಂದಿರತಕ್ಕಂಥ ರಥದಲ್ಲಿ ಕುಳಿತು ಒಂದೇ ರಾತ್ರಿ ಒಳಗೆ ಅನರ್ಥಕ ದೇಶ ದಾಟಿ ವಿದರ್ಭ ದೇಶಂಬುನಕಂ ಜನಿಯೇ ಆಯ್ತು, ವಿದರ್ಭ ದೇಶವನ್ನು ಪ್ರವೇಶ ಮಾಡಿದ. ಅಂದು ಕುಂಡಿನ ಪುರೀಶ್ವರುಂಡೈನ ಭೀಷ್ಮಕೊಂಡು ಕೊಡುಕುನಕು ವಶುಂಡೈ. ಈ ಭೀಷ್ಮಕ ಇದನ್ನೆಲ್ಲ ಅವನಿಗೆ ತನ್ನ ಮಗನಾದ ರುಕ್ಮಿಗೆ ಬುದ್ಧಿ ತಿಳುವಳಿಕೆ ಹೇಳ್ತಕ್ಕಂತಹ ಒಂದು ಶಕ್ತಿ ಇಲ್ಲ. ಆ ಮಗ ಆಡಿದ್ದೇ ಆಟ, ಅವನು ಹೇಳಿದಾಗೆ ಅವನಿಗೆ ವಶನಾಗಿ ಆಯ್ತು, ಇನ್ನೇನು ಮಾಡೋದು, ಕೂತು ಶಿಶುಪಾಲನ ಕಿತ್ತು ನನಗೆ ತಲೆಂಚೆ, ಆಯಿತು ನನ್ನ ಮಗ ಗೊತ್ತು ಮಾಡಿದ್ದಾನೆ, ಕೂತು ಅಂತಂದ್ರೆ ನನ್ನ ಮಗಳನ್ನ ಶಿಶುಪಾಲನಿಗೆ ಕೊಟ್ಟು ಹೇಗೋ ಒಂದು ಮಂಗಳ ಕಾರ್ಯ ಜರುಗಲಿ ಅಂತ ಅಸಹಾಯಕನಾದಂತಹ ಭೀಷ್ಮಕ ಶೋಭನೋದ್ಯೋಗಂಬು ಸೇಯಿಂಚನప్పుడు ಎಲ್ಲ ಮಂಗಳ ಕಾರ್ಯಕ್ಕೆ, ಶುಭ ಕಾರ್ಯಕ್ಕೆ ಪ್ರಯತ್ನಗಳು ಏನೇನು ಮಾಡಬೇಕು, ಏನೇನು ಒಂದು ಅರೇಂಜ್ ಮಾಡ್ಕೋಬೇಕು ಎಲ್ಲ ಮಾಡ್ಕೊಳ್ತಾ ಇದ್ದಾನೆ ಭೀಷ್ಮಕ. ತನ್ನ ಮಗನಿಗೆ ಬುದ್ಧಿ ಹೇಳ್ತಕ್ಕಂಥ ಶಕ್ತಿನೇ ಇಲ್ಲ. ಹೇಗಾದರೆ ಕುರು ಮಹಾರಾಜನಾದಂಥ ಧೃತರಾಷ್ಟ್ರನಿಗೆ ತನ್ನ ಮಗ ದುರ್ಯೋಧನನಿಗೆ ಬುದ್ಧಿ ಹೇಳಿ ಅವನಿಗೆ ಸರಿದಾರಿಗೆ ತರಲಿಕ್ಕೆ ಆಗದಷ್ಟು ಪುತ್ರ ವ್ಯಾಮೋಹ ಇತ್ತು, ಇಲ್ಲಿ ಭೀಷ್ಮಕನಿಗೂ ಕೂಡ ಅಸಹಾಯಕತೆನೋ ಅಥವಾ ಮಗನ ಜೋರಿಗೆ ಇವನು ಮಾರುತ್ರ ಹೇಳಕ್ಕಾಗಲಿಲ್ವೋ ಅಥವಾ ಪುತ್ರ ವ್ಯಾಮೋಹವೋ, ಒಟ್ಟಿನಲ್ಲಿ ಮಗನಿಗೆ ವಶವಾದ ಎಲ್ಲ ಏರ್ಪಾಡುಗಳನ್ನು ಕೂಡ ಮಾಡ್ತಾ ಇದ್ದಾನೆ. ಹೇಗೆ ಮಾಡಿದ್ರು ರುಕ್ಮಿಣೀ ದೇವಿಯ ವಿವಾಹಕ್ಕೆ ಅಲ್ಲಿ ಏರ್ಪಾಡುಗಳು ಹೇಗೆ ಸಜ್ಜು ಮಾಡಿದ್ರು,
ಹೇಗೆ ಆ ನಗರವನ್ನೆಲ್ಲ ಅಲಂಕರಿಸಿದ್ರು ಅನ್ನೋದನ್ನು ಮುಂದಿನ ಪದ್ಯದಲ್ಲಿ ನೋಡೋಣ. ರಚ್ಚಲು ಕ್ರಂತಲು ರಾಜಮಾರ್ಗಂಬುಲು ವಿಪಣಿ ದೇಶಂಬುಲು ವಿಷದ ಮುಲಗಂಜೇಸಿರಿ ಚಂದನ ಸಿಕ್ತ ತೋಯಂಬುಲು ಗಲಯಂಗ ಜೆಲ್ಲಿರಿ ಕಲುವಡಬುಲು ರಮಣೀಯ ವಿವಿಧ ತೋರಣ ಮುಲುಗಟ್ಟಿರಿ ಸಕಲ ಗೃಹಂಬುಲಂಜಕ್ಕಸೇಸಿ ಕರ್ಪೂರ ಕುಂಕುಮಾಗರು ಧೂಪములు పెట్టి రతివలు పురుషులు నందియెడల వివిధ వస్త్రములను వివిధ మాల్యాభరణానులేపనములన్ అమరియుండిరి అఖిల వాద్యములు మహాప్రీతిం రోయించిరి ఉత్సవమున ನಗರಮೊಪ್ಪಿಯುಂಡೆ. ಆ ಕುಂಡಿನೀಪುರವನ್ನ ಹೇಗಪ್ಪ ಅಲಂಕಾರ ಮಾಡಿದ್ದಾರೆ ಅಂದರೆ, ಮಹಾರಾಜನ ಪುತ್ರಿ ರಾಜಕುಮಾರಿ, ಅವಳ ಕಲ್ಯಾಣ ಅಂತಂದ್ರೆ ಅಷ್ಟು ಒಂದು ಊರಿನ ಪ್ರತಿಯೊಂದು ರಾಜಮಾರ್ಗ ಆಗಿರ್ಬೋದು, ಜನ ಓಡಾಡ್ತಕ್ಕಂತಹ ಸಾಮಾನ್ಯವಾದ ಮಾರ್ಗಗಳು, ರಚ್ಚಲು ಅಂದರೆ ಅದೇ ಜನರು ಓಡಾಡ್ತಕ್ಕಂಥ ಸಾಮಾನ್ಯವಾದ ಎಲ್ಲ ಮಾರ್ಗಗಳು, ಕ್ರಂತಲು ಅಂತಂದ್ರೆ ಗಲ್ಲಿಗಳು, ಸಣ್ಣ ಪುಟ್ಟ ಗಲ್ಲಿಗಳನ್ನೂ ಬಿಟ್ಟಿಲ್ಲ, ಅಲ್ಲಿ ಕೂಡ ಶುಭ್ರ ಮಾಡಿಬಿಟ್ಟಿದ್ದಾರೆ. ರಚ್ಚಲು ಕ್ರಂತಲು ರಾಜಮಾರ್ಗಂಬುಲು ವಿಪಣಿ ದೇಶಂಬುಲು, ವಿಪಣಿ ದೇಶ ಅಂದರೆ ಮಾರ್ಕೆಟ್ ಪ್ಲೇಸ್, ಮಾರುಕಟ್ಟೆಗಳು ಪ್ರತಿಯೊಂದು ಕಡೆನೂ ಕೂಡ ವಿಷದ ಮುಲಗಜೇಸಿರಿ, ಎಲ್ಲ ಕಡೆ ಸ್ವಚ್ಛ ಮಾಡಿದ್ರು. ಅಲ್ಲಿವರೆಗೂ ಏನೇನು ಕೊಳೆ ಇತ್ತೋ, ಎಲ್ಲಿ ಗುದ್ರ ಗುಂಡಿ ಇತ್ತೋ ಎಲ್ಲವನ್ನು ಕೂಡ ಅಚ್ಚುಕಟ್ಟು ಮಾಡಿ ನೀಟಾಗಿ ಮಾಡಿ ಕಸ ಎಲ್ಲ ತೆಗೆದು ಚಂದನ ಸಿಕ್ತ ತೋಯಂಬುಲು ಗಲಯಂಗ ಚೆಲ್ಲಿರಿ, ಎಲ್ಲ ಸುವಾಸನಾಯುಕ್ತವಾದಂತಹ ಚಂದನ ಬೆರೆತಂತಹ ಪನ್ನೀರನ್ನು ಎಲ್ಲ ಕಡೆ ಸಿಂಪಡಣೆ ಮಾಡಿದ್ರು. ಒಳ್ಳೆ ಆಹ್ಲಾದಕರವಾದ ವಾತಾವರಣವನ್ನು ನಿರ್ಮಿಸ್ತಾ ಇದ್ದಾರೆ. ಕಲುವಡಮುಲು ರಮಣೀಯ ವಿವಿಧ ತೋರಣ ಮುಲುಗಟ್ಟಿರಿ, ತೋರಣಗಳು ಅಂದರೆ ಹೂನಲ್ಲಿ ಕಟ್ತಾರೆ, ತೆಂಗಿನ ಗರಿಗಳಿಂದ ಕಟ್ತಾರೆ, ಅಲ್ಲಲ್ಲಿ ಕಂಬಗಳಿಗೆ ಕದಳಿ ವೃಕ್ಷಗಳನ್ನೇ ಕಟ್ಟಿಬಿಡ್ತಾರೆ, ಗೊನೆ ಬಿಟ್ಟಿರ್ತಕ್ಕಂತಹ ಬಾಳೆ ಗಿಡಗಳನ್ನೇ ಕಟ್ತಾರೆ. ಇಲ್ಲಿ ಕಲುವಡಮುಲು ಅಂತಂದರೆ ಕಮಲ ಪುಷ್ಪಗಳ ಒಂದು ತೋರಣಗಳನ್ನೇ ಕಟ್ಟಿದ್ದಾರೆ ಎಲ್ಲ ಕಡೆ. ಸಕಲ ಗೃಹಂಬುಲೂ ಜಕ್ಕ ಸೇಸಿರಿ, ಎಲ್ಲರೂ ಅವರವ್ರ ಮನೆಗಳನ್ನು ಕೂಡ ಸ್ವಚ್ಛ ಮಾಡಿಕೊಂಡು ಸುಣ್ಣ ಬಣ್ಣಗಳಿಂದ ಅಲಂಕಾರ ಮಾಡಿ ಮಾವು ಬೇವು ಎಲ್ಲ ತಳಿರು ತೋರಣಗಳನ್ನು ಕಟ್ಟಿ ಮನೆ ಮುಂದೆ ಬಣ್ಣ ಬಣ್ಣದ ರಂಗೋಲಿಗಳು ಹಾಕಿ ಎಲ್ಲ ಮಾಡಿದ್ದಾರೆ. ಕರ್ಪೂರ ಕುಂಕುಮಾಗರು ಧೂಪములు ಬೆಟ್ಟಿರಿ, ಎಲ್ಲ ಕಡೆ ಕರ್ಪೂರ ಕುಂಕುಮಾಗರು ಎಲ್ಲದ್ರದ್ದು ಧೂಪಗಳು, ಸುವಾಸನೆ, ಮನಸ್ಸನ್ನು ಉಲ್ಲಾಸ ಮಾಡಲಿಕ್ಕೆ ಈ ಒಂದು ಗಂಧದ ಸುವಾಸನೆ ಅತಿ ಪ್ರಮುಖವಾಗುತ್ತೆ. ಹಿತವಾದ ವಾತಾವರಣದ ಒಂದು ಸೂಚಕವಾಗಿ ಯಾವಾಗಾದರೆ ಎಲ್ಲಾದರೆ ಈ ಸುಗಂಧ ವಸ್ತುಗಳನ್ನು ಬಳಸ್ತಾರೋ ಮನಸ್ಸು ಉಲ್ಲಾಸಕರವಾಗಿರುತ್ತೆ. ಆದ್ದರಿಂದ ಅಂತಹ ಎಲ್ಲ ಕಡೆಯಲ್ಲೂ ಕೂಡ ಸುವಾಸನಾಯುಕ್ತವಾದಂತಹ ಧೂಪಗಳನ್ನಿಟ್ಟರು. రతివలు పురుషులు నన్ని ఎడల వివిధ వస్త్రములను వివిధ ಮಾಲ್ಯಾಭರಣಾನುಲೇಪನములను ಅಮರಿ ಉಂಡಿರಿ. ಇನ್ನು ಈ ಸಂಭ್ರಮದಲ್ಲಿ ಪಾಲ್ಗೊಳ್ಳತಕ್ಕಂತಹ ಪುರುಷರು, ಸ್ತ್ರೀಯರು, ಮಕ್ಕಳು ಎಲ್ಲರೂ ಕೂಡ ಅವರು ಕೂಡ ಮಂಗಳ ಸ್ನಾನಗಳನ್ನು ಮಾಡಿಕೊಂಡು ಉತ್ತಮವಾದಂಥ ವಸ್ತ್ರಗಳನ್ನು ಧರಿಸಿ ಪೆಟ್ಟಿಗೆಲಿಟ್ಟಿರೋ ಆಭರಣಗಳೆಲ್ಲ ತೆಗೆದ್ರು, ಎಲ್ಲ ಹಾಕ್ಕೊಂಡು ಅಲಂಕಾರಗಳನ್ನು ಮಾಡಿಕೊಂಡ್ರು. ಅಖಿಲ ವಾದ್ಯములు ಮಹಾಪ್ರೀತಿ ಮೋಹಿಂಚಿರಿ, ಎಲ್ಲರೂ ಆನಂದದಿಂದ ಕುಣಿದಾಡ್ತಾ ಇದ್ದಾರೆ. ಎಲ್ಲ ವಾದ್ಯಗಳನ್ನ ತೆಗೆದು ಒಂದೊಂದು ಕಡೆಯೂ ಕೂಡ ನಾಗಸ್ವರಗಳನ್ನು ಮಾಡ್ತಾ ಇದ್ದಾರೆ, ಹಾಡ್ತಾ ಇದ್ದಾರೆ. ಡ್ರಮ್ಸ್ ಅಂತಂತಂದರೆ ನಗಾರಿಗಳು, ಭೇರಿಗಳು ಎಲ್ಲ ನುಡಿಸ್ತಾ ಇದ್ದಾರೆ. ಒಳ್ಳೆ ಉತ್ಸವದ ವಾತಾವರಣದಿಂದ ನಗರ ಶೋಭಿತವಾಗಿತ್ತು ಆ ಕುಂಡಿನೀಪುರ. అంతన భీష్మకుండు విహిత ప్రకారంబునం పితృదేవతల నర్చించి బ్రాహ్మణులకు భోజనంబులు వెట్టించి మంగళాశీర్వచనంబులు చదివించి రుక్మిణీదేవిని అభిషిక్తం చేసి వస్త్రయుగళ భూషితం గావించి రత్నభూషణంబులిడం చేసి ఋగ్యజు సామాథర్వణ మంత్రంబుల మంగళాచరణంబులు నరించి భూసురులు రక్షాకరణంబులాచరించిరి. పురోహితుండు గ్రహశాంతి కొరకు నిగమ నిగదిత న్యాయంబున హోమంబు గావించె. మరియు నా రాజదంపతులు మేలు కొరకు
ದಿಲ ಧೇನು ಕಲಧೌತ ಕನಕಚೇಲಾದಿ ದಾನಂಬುಲು ಧರಣೀ ದೇವತಲ ಕೊಸಂಗೆ ನಯ್ಯವಸರಂಬುನ. ಈ ಪುರಾಣಗಳು ಅನ್ನತಕ್ಕಂತಹ ಗ್ರಂಥಗಳೇನಿವೆ ಅವು ಒಂದು ಮಂಗಳ ಕಾರ್ಯಕ್ಕೆ ಮುಂಚೆ ಮಾಡತಕ್ಕಂಥ ಸಂಪ್ರದಾಯಗಳು, ಸಂಸ್ಕಾರಗಳು ಏನೇನು ನಡೆಸ್ತೀವಿ ಇವತ್ತಿನವರೆಗೂ ಆಚರಣೆಯಲ್ಲಿ, ಅದೆಲ್ಲವೂ ಕೂಡ ಆ ಪುರಾಣ ಕಾಲದಿಂದ ಹಾಗೆಯೇ ಜನಮಾನಸದಲ್ಲಿ ಜನರ ಒಂದು ರೀತಿಯಲ್ಲಿ ನಡಾವಳಿಕೆಯಲ್ಲಿ ನಡ್ಕೊಂಡು ಬಂದಿದೆ. ನೋಡಿ, ಮೊಟ್ಟ ಮೊದಲಿಗೆ ಏನು ಮಾಡಿದ ಭೀಷ್ಮಕ, ವಿಹಿತ ಪ್ರಕಾರమున ಪಿತೃದೇವలను ಅರ್ಚಿಂచి ಬ್ರಾಹ್ಮಣలకు ಭೋಜನಂಬುಲು ವೆಟ್ಟಿಂಚೆ. ನಾವು ಈಗ ಮಂಗಳ ಕಾರ್ಯ ಮಾಡಬೇಕು ಅಂತಂದರೆ ನಾಂದಿ ಶೋಭನ ದೇವತೆಯರನ್ನೆಲ್ಲ ಅಂದರೆ ಪಿತೃದೇವತೆಗಳೆಲ್ಲ ಆವಾಹಿಸಿ, ಈ ರೀತಿ ನಿಮ್ಮ ವಂಶದವರಾದ ನಾವು, ನಿಮ್ಮ ವಂಶದ ಕುಡಿಯಾದ ನನ್ನ ಮಗನಿಗೋ ಮಗಳಿಗೋ ಈ ರೀತಿಯಾದಂಥ ಕಲ್ಯಾಣವನ್ನು ಆಚರಿಸ್ತಿದ್ದೀವಿ, ದಯವಿಟ್ಟು ಆಶೀರ್ವದಿಸಿ ಅಂತ ಮೊಟ್ಟ ಮೊದಲಿಗೆ ಪೂರ್ವಜರಿಗೆ ಶ್ರದ್ಧಾ ಭಕ್ತಿಪೂರ್ವಕವಾಗಿ ನಮಸ್ಕಾರ ಮಾಡ್ತಕ್ಕಂಥದ್ದು ನಾಂದಿ ಮತ್ತು ದೇವರ ಸಮಾರಾಧನೆ ಅಂತ ಮಾಡ್ತೀವಿ. ಅದೇ ರೀತಿ ಆಗ ಬ್ರಾಹ್ಮಣ ಸುವಾಸಿನಿಯರಿಗೆ ಒಳ್ಳೆ ಭೋಜನಗಳನ್ನು ಏರ್ಪಾಡು ಮಾಡ್ತೀವಿ. ಮಂಗಳ ಆಶೀರ್ವಚನಂಬುಲು ಸದಿವಿಂಚಿ, ಉತ್ತಮರಾದವರಿಂದ ಆಶೀರ್ವಚನ ಕೊಡಿಸ್ತೀವಿ. ಯಾಕೆ? ಈ ಮಕ್ಕಳಿಗೆ ಮದುವೆ ಮಾಡ್ತಾ ಇದ್ದೀವಿ, ಅವರಿಗೆ ಮುಂದಿನ ಜೀವನ ಅವರಿಗೆ ಸುಖಪ್ರದವಾಗಿರಲಿ, ಎಲ್ಲ ವೈಭವಗಳಿಂದ ಕೂಡಿರಲಿ, ಏಳಿಗೆ ಉಂಟಾಗಲಿ, ಅವರಿಗೆ ಇವರ ಶಾಶ್ವತವಾಗಿರಲಿ ಇವರ ಈ ಒಂದು ವಿವಾಹ ಜೀವನ ಅನ್ನತಕ್ಕಂಥ ಕಾರಣದಿಂದ ಮಂಗಳಾಶೀರ್ವಚನಗಳನ್ನು ಮಾಡಿಸ್ತೀವಿ. ಅದೇ ರೀತಿ ಭೀಷ್ಮಕ ಕೂಡ ಮಾಡಿಸ್ತಾ ಇದ್ದಾನೆ. ರುಕ್ಮಿಣೀ ದೇವಿನ ಅಭಿಷಿಕ್ತಂಜೇಸಿ ವಸ್ತ್ರಯುಗಳ ಭೂಷಿತಂಗಾವಿಂಚಿ ರತ್ನಭೂಷಣಂಬುಲಿಡಂಜೇಸೆ. ಮದುವೆ ವಧುವಿಗೆ ಏನು ಮಾಡ್ತೀವಿ? ಎಣ್ಣೆ ಶಾಸ್ತ್ರ ಮಾಡ್ತೀವಿ. ಎಣ್ಣೆ ಶಾಸ್ತ್ರ ಮಾಡಿ ಅಭ್ಯಂಜನ ಮಾಡಿಸ್ತೀವಿ. ಅಭ್ಯಂಜನ ಮಾಡಿಸಿ ಅವಳಿಗೂ ಕೂಡ ತಂದಿರತಕ್ಕಂಥ ಉತ್ತಮವಾದ ವಸ್ತ್ರಗಳು, ಒಡವೆಗಳು ಎಲ್ಲದರಿಂದ ಅಲಂಕಾರ ಮಾಡ್ತೀವಿ. ಅದಾದ ನಂತರ ಋಗ್ಯಜು ಸಾಮಾಥರ್ವಣ ಮಂತ್ರಂಬುಲ ಮಂಗಳಾಚರಣಂಬುಲು ನరించి, ವೇದೋಕ್ತವಾದ ಮಂತ್ರಗಳಿಂದ ಮಂಗಳಾಚರಣೆಯನ್ನು ಮಾಡಿಸ್ತೀವಿ. ಭೂಸುರಲು ರಕ್ಷಾಕರಣಂಬುಲ ಆಚರಿಂಚಿರಿ. ಮಾಡತಕ್ಕಂಥ ಶುಭ ಕಾರ್ಯಕ್ಕೆ ಯಾವುದೇ ರೀತಿಯಾದ ತೊಂದರೆ ಬರಬಾರದು ಅನ್ನೋದರಿಂದ ಭೂಸುರರು ಅಂದರೆ ಬ್ರಾಹ್ಮಣ ವರ್ಗದವರು, ಪುರೋಹಿತರು ರಕ್ಷಾಮಂತ್ರಗಳನ್ನು ಪಠಿಸ್ತಾರೆ. ರಕ್ಷಾಕರಣಂಬುಲು ಅಂತ ಅಂದರೆ ಒಂದು ರಕ್ಷಾ ಕಂಕಣ ಕಟ್ಟಿಸ್ತಾರೆ, ತೋರಣಗಳು ಕಟ್ಟಿರ್ತಾರೆ, ರಕ್ಷಾಕರಣ ಮಂತ್ರಗಳನ್ನು ಓದ್ತಾರೆ. ಪುರೋಹಿತುಂಡು ಗ್ರಹಶಾಂತಿ ಕೊರಕು ನಿಗಮ ನಿಗದಿತ ನ್ಯಾಯಂಬುನ ಹೋಮಂಬು ಗಾವಿಂಚೆ. ಆ ಒಂದು ಮಂಗಳ ಕಾರ್ಯಕ್ಕೆ ಎಲ್ಲ ಗ್ರಹಗಳು ಕೂಡ ಅನುಕೂಲಿತವಾಗಿರಲಿ, ಅನುಕೂಲ ಮಾಡೋ ರೀತಿಯಲ್ಲಿರಲಿ. ಯಾವ ಗ್ರಹವೂ ಕೂಡ ತನ್ನ ಕ್ರೂರ ದೃಷ್ಟಿಯನ್ನು ಈ ಕಡೆ ಬೀರಬಾರ್ದು ಅಂತ ಮೊದಲೇ ನಿಷ್ಕರ್ಷೆ ಮಾಡಿರ್ತಾರೆ. ಲಗ್ನ ಇಡುವಾಗಲೇ ಅದೆಲ್ಲ ನೋಡ್ಕೊಂಡಿರ್ತಾರೆ. ಆದರೂ ಕೂಡ ಆ ಒಂದು ಮಂಗಳ ಕಾರ್ಯದ ಒಂದು ಲಗ್ನದ ಕಾಲದಲ್ಲಿ ಯಾವ್ಯಾವ ಗ್ರಹಗಳಿರ್ತಾರೋ ಅವ್ರಿಗೆಲ್ಲನೂ ಶಾಂತಿ ಮಾಡಲಿಕ್ಕೆ, ಅವ್ರಿಗೆಲ್ಲ ಸಂತೋಷ ತೃಪ್ತಿ ಮಾಡಲಿಕ್ಕೋಸ್ಕರ ನಿಗಮ ನಿಗದಿತ ನ್ಯಾಯಂಬುನ ವೇದೋಕ್ತವಾದ ಮಂತ್ರಗಳಿಂದ ಹೋಮಗಳನ್ನು ಮಾಡ್ತಾರೆ. ನಾವು ಕೂಡ ನಾಂದಿ ಹೋಮ ಎಲ್ಲ ಮಾಡ್ತೀವಿ. ಗಣಪತಿ ಹೋಮ, ನವಗ್ರಹ ಹೋಮ ಎಲ್ಲವನ್ನು ಆಚರಿಸ್ತಕ್ಕಂಥದ್ದು ಸಂಪ್ರದಾಯದಲ್ಲಿದೆ. మరియు నా రాజదంపుతుల మేలు కొరకు తిల ధేను కలధౌత కనక చేలాది దానంబులు ಧರಣೀ ದೇವತಲ ಕೊಸಂಗೆ ನಯ್ಯವಸರಂಬುನ. ಈ ಕಲ್ಯಾಣದ ಒಂದು ಶುಭ ಕಾರ್ಯದ ಒಂದು ಪ್ರಯುಕ್ತವಾಗೇನೆ ದಾನಗಳನ್ನು ಕೊಡ್ತಾರೆ. ಆ ದಂಪತಿಗಳಿಗೆ, ಮದುವೆ ಮಾಡ್ಕೊಳ್ತಕ್ಕಂಥ ದಂಪತಿಗಳಿಗೆ ಒಳ್ಳೆಯದಾಗಲಿ ಅನ್ನೋದರಿಂದ ಕಾರಣದಿಂದ ಏನೇನು ದಾನ ಕೊಟ್ಟನಪ್ಪ ಭೀಷ್ಮಕ ಮಹಾರಾಜ ಅಂದರೆ ತಿಲ ಪರ್ವತಗಳನ್ನು ದಾನ ಮಾಡಿದ್ರು ಅಂತ ಕೃಷ್ಣ ಹುಟ್ಟಿದಾಗಲೇ ಜನನ ಸಂದರ್ಭದಲ್ಲೇ ನೋಡಿದ್ವಿ. ಧೇನು ಹಸು ಕರುಗಳನ್ನು ದಾನ ಮಾಡ್ತಕ್ಕಂಥದ್ದು. ಕಲಧೌತ ಅಂದರೆ ಬೆಳ್ಳಿನೂ ಆಗ್ಬೋದು, ಬಂಗಾರನೂ ಆಗ್ಬೋದು, ಶ್ರೇಷ್ಠವಾದಂತಹ ಒಂದು ಲೋಹ. ಕಲಧೌತ ಕನಕ, ಇಲ್ಲಿ ಕನಕ ಸಪ್ರೇಟ್ ಕೊಟ್ಟಿರೋದ್ರಿಂದ ಬೆಳ್ಳಿ, ಬಂಗಾರ, ಚೇಲ ಅಂದರೆ ವಸ್ತ್ರಗಳು, ಆಭೂಷಣಗಳು ಮುಂತಾದವುಗಳನ್ನು ದಾನಂಬುಲು ಧರಣೀ ದೇವತಲ ಕೊಸಂಗೆ ನಯ್ಯವಸರಂಬುನ. ಮಗಳ ವಿವಾಹ ಕಾರ್ಯಕ್ರಮದ ಪ್ರಯುಕ್ತ ಅದನ್ನು ಉದ್ದೇಶಿಸಿ ಅದು ಮಂಗಳಪ್ರದವಾಗಲಿ ಅಂತ ಒಂದು ಮನಸ್ಸಿನಲ್ಲಿ ಅವನು ಸಂಕಲ್ಪವನ್ನು ಮಾಡಿಕೊಂಡು ಅದರ ಪ್ರಯುಕ್ತವಾಗಿ ತಿಲ, ಧೇನು,
ಬೆಳ್ಳಿ ಬಂಗಾರ ವಸ್ತ್ರಗಳು ಇವುಗಳನ್ನೆಲ್ಲವನ್ನು ಕೂಡ ಭೂಸುರರಿಗೆ ದಾನವನ್ನು ಮಾಡ್ತಾನೆ ಭೀಷ್ಮಕ ಮಹಾರಾಜ. ಇದೇ ಒಂದು ಪದ್ಧತಿ ಯುಗ ಯುಗಗಳಿಂದಲೂ ಕೂಡ ನಮ್ಮ ಒಂದು ಸಂಸ್ಕೃತಿಯಲ್ಲಿ ಜನರಲ್ಲಿ ಆಚರಣೆಗಳು ಹಾಗೇ ನಡೆದು ಬರ್ತಾ ಇದೆ. ಅದೇ ಒಂದು ಸಂಭ್ರಮ ಆಗುತ್ತೆ. ಎಷ್ಟೆಷ್ಟು ವರ್ಷಗಳ ಕಾಲದಿಂದ ಒಂದೇ ಥರ. ಯಾಕೆ ಅಂತಂದರೆ ಇರತಕ್ಕಂಥ ಭಾವನೆ ಏನು, ಮದುವೆ ಮಾಡ್ತಾ ಇದ್ದೀವಿ ಅವರು ಮುಂದಿನ ಜೀವನ ನೆಮ್ಮದಿಯಾಗಿರಲಿ ಸುಖವಾಗಿರಲಿ ಅಂತ. ಇದೆಲ್ಲ ಒಂದು ಮನೋವೈಜ್ಞಾನಿಕವಾಗಿ ನೋಡಿದ್ರೆ ಈ ರೀತಿಯಾದಂತಹ ಒಂದು ಕಲ್ಯಾಣಕ್ಕಾಗಿ ಎಲ್ಲ ಶುಭ ಸಮಾರಂಭಗಳನ್ನು ಆಚರಿಸೋದ್ರಿಂದ ಮನಸ್ಸಿಗೆ ಒಂದು ಧೈರ್ಯ, ಏನು ಅಡ್ಡಿ ಬರಲ್ಲ ಮದುವೆಗೆ ಅನ್ನೋ ಪಾಸಿಟಿವ್ ಥಿಂಕಿಂಗ್ ಅಂತಿಲ್ವ, ಯಾವುದೂ ಅಡ್ಡಿ ಬರಲ್ಲ, ಬಂದರೂ ಕೂಡ ಎಲ್ಲ ನಿವಾರಣೆ ಆಗುತ್ತೆ, ಎಲ್ಲ ಸಂಭ್ರಮದಿಂದ ಇರ್ತೀವಿ. ತಳಿರು ತೋರಣ ಇದೇನೇ ಒಂದು ಉಲ್ಲಾಸ ಸಂಭ್ರಮ ಧೈರ್ಯ, ಆ ಒಂದು ಹಿಡಿದು ಸಾಧಿಸ್ತಕ್ಕಂತಹ ಮನೋಭಾವ ಎಲ್ಲವನ್ನೂ ನೀಡುತ್ತೆ. ಈ ಸಂಸ್ಕಾರ ಇಂದಿಗೂ ನಾವು ನಮ್ಮ ಸಮಾಜದಲ್ಲಿ ಕಾಣಬಹುದು. ಕುಂಡಿನೀಪುರವನ್ನು ಅಲಂಕಾರ ಮಾಡಿದ್ದಾರೆ ವೈಭವೋಪೇತವಾಗಿ. ಈ ಕಡೆ ವರ್ಣಾಗಿ ನಿಷ್ಕರ್ಷ ಆಗಿರತಕ್ಕಂತಹ ಶಿಶುಪಾಲ ಬಂದ. ಹೇಗಪ್ಪ ಬಂದ ಅವನು ಅಂತಂದರೆ, ಭಟ ಸಂಗಂಬುಲತೋ ರಥಾವಳುಲತೋ ಭದ್ರೇ ಭಯೂಥಂಬುತೋ ಬಟು ಬೇಗಾನ್ವಿತ ಘಾಟಕ ವ್ರಜಮುತೋ ಘೋಟಕ ವ್ರಜಮುತೋ ಬಂಧು ಪ್ರಿಯ ಶ್ರೇಣಿತೋ ಘಟು ಸಂಭ್ರಂಭಂಬುತೋ ವಿದರ್ಭತನಯಂಗೈ ಕೊಂದು ನಂಚುನ್ ವಿಶಂಕಟ ವೃತ್ತಿಂಜನುದೆಂಚ ಜೈದ್ಯುಂಡು ಗಡುನ್ ಗರ್ವಿಂಚಿಯವ್ವೀಟಿಕಿನ್. ಆ ಶಿಶುಪಾಲ ಅವನಿಗೆ ಮೊದಲೇ ಅಹಂಕಾರಿ ದುಷ್ಟ. ಅವನು ರುಕ್ಮಿಣಿನ ನಿನಗೆ ಕೊಟ್ಟು ಮದುವೆ ಮಾಡ್ತೀನಿ ಅಂತ ಅಣ್ಣನಾದ ರುಕ್ಮಿ ಇವನಿಗೆ ಸ್ನೇಹಿತ ಮಾತು ಕೊಟ್ಟು ಬಿಟ್ಟಿದ್ದಾನೆ. ಅದರಿಂದ ಏನೇನು ತಗೊಂಡು ಬಂದ ರಾಜ ತಾನೇ ಅವನು, ತನ್ನದೆಲ್ಲ ಮೆರೆಸ್ಬೇಕಲ್ಲ. ಭಟ ಸಂಗಂಬುಲತೋ, ಇನ್ಯಾರು ಎದುರಿಗೆ ಬಂದ್ರೂ ಎದುರಿಸ್ಬೇಕು ಅನ್ನೋದಕ್ಕಾಗಿ ಸೈನಿಕರ ಒಂದು ಕಾಲಾಳುಗಳು ಸೈನಿಕರನ್ನ ಕರ್ಕೊಂಡು ಬಂದಿದ್ದಾನೆ. ರಥಾವಳುಲತೋ, ರಥಗಳ ಸಮೂಹವನ್ನೇ ಕರೆದುಕೊಂಡು ಬಂದಿದ್ದಾನೆ. ಭದ್ರೇ ಭಯೂಥಂಬುತೋ, ಭದ್ರವಾದಂತಹ ಅಂತಂದರೆ ಒಳ್ಳೆ ಉತ್ತಮವಾದಂಥ ಆನೆಗಳ ಪಡೆಗಳನ್ನೇ ಕರ್ಕೊಂಡು ಬಂದಿದ್ದಾನೆ. ಬಟ್ ವೇಗಾನ್ವಿತ ಘೋಟಕ ವ್ರಜಮುತೋ, ವೇಗವಾಗಿ ಧಾವಿಸ್ತಕ್ಕಂತಹ ಅಶ್ವದಳವನ್ನೇ ಕರ್ಕೊಂಡು ಬಂದ್ಬಿಟ್ಟಿದ್ದಾನೆ. ಬಂಧು ಪ್ರಿಯ ಶ್ರೇಣಿತೋಂ, ಅವನ ಬಂಧುಗಳು ಬಂಧುವರ್ಗ ಸ್ನೇಹಿತರು ಅವನಿಗೆ ಬೆಂಬಲ ತೋರಿಸ್ತಕ್ಕಂಥ ದುಷ್ಟರು ಎಲ್ಲರನ್ನೂ ಕರ್ಕೊಂಡು ಬಂದಿದ್ದಾನೆ. ಘಟು ಸಂಭ್ರಂಭಂಬುತೋ ವಿದರ್ಭತನಯಂ ಗೈಕೊಂದು ನಂಚುನ್, ಓಹೋ ನಾನು ವಿದರ್ಭತನೆಯಾದಂತಹ ರುಕ್ಮಿಣೀದೇವಿನ ಮದುವೆ ಮಾಡ್ಕೊಳ್ತಿದ್ದೀನಿ ಅನ್ನೋ ಒಂದು ದೊಡ್ಡ ಗರ್ವ ಅವನಿಗೆ. ಹೆಚ್ಚಾದ ಸಂಭ್ರಮದಿಂದ ಬಂದ. ವಿಶಂಕಟ ವೃತ್ತಿಂ, ಏನು ಮೆರೆಸ್ಕೊಂಡು ಬರ್ತಾ ಇದ್ದಾನೆ ತನ್ನ ಐಶ್ವರ್ಯ, ತನ್ನ ಒಂದು ಸೇನೆ ವಾಹಿನಿಯ ಒಂದು ಬಲ ಹೇಗಿದೆ ಅದನ್ನೆಲ್ಲಾನು ಕರ್ಕೊಂಡು ವಿಶಂಕಟ ವೃತ್ತಿಯಿಂದ ಅಂದರೆ ದೊಡ್ಡದಾಗಿ ತೋರಿಸ್ಕೊಂಡು ಬರ್ತಾ ಇದ್ದಾನೆ. ಬಂದು ಜನದೆಂಚ ಜೈದ್ಯುಂಡು ಗಡುನ್ ಗರ್ವಿಂಚಿ ಅವ್ವೀಟಿಕಿನ್, ಏನೋ ಒಂದು ದೊಡ್ಡದಾದ ಗರ್ವ ಅವನಿಗೆ. ನನಗೆ ರುಕ್ಮಿಣೀ ದೇವಿನ ಕೊಟ್ಟು ಮದುವೆ ಮಾಡ್ತಾರೆ, ನಾನು ಇಂಥ ಇಷ್ಟು ಉತ್ತಮವಾದ ರಾಜ, ನಾನು ರುಕ್ಮಿಣೀ ದೇವಿ ನನಗೇ ಸೇರಬೇಕಾದವಳು ಅನ್ನತಕ್ಕಂಥ ಅಹಂಕಾರ, ತನ್ನ ಬಲದ ಒಂದು ಪ್ರದರ್ಶನ ಎಲ್ಲ ಮಾಡಿಕೊಂಡು ವಿಜೃಂಭಣೆಯಾಗಿ ಬಂದ ಚೈತ್ಯರಾಜನಾದಂಥ ಶಿಶುಪಾಲ. ಬಂಧುಲಂಗೂಡಿ ಕೃಷ್ಣ ಬಲಭದ್ರುಳು వచ్చినన్ ಬಾರಂದೋಲಿ ನಿರ್ಮಂಥರ ವೃತ್ತಿಂಜೈತ್ಯುನಿಕಿ ಮಾನಿನಿಂಗೂರ್ಚದ ಮಂಚುನ್ ಉಲ್ಲಸತ್ ಸಿಂಧುರ ವೀರ ರಥ್ಯ ರಥಸೇನಲತೋಂ ಜನುದೆಂಚಿರಾ ಜರಾಸಂಧುಂಡು ದಂತಭಕ್ತನುಂಡು ನೋ ಸಾಲ್ವ ವಿದೂರಕ ಪೌಂಡ್ರಕಾದುಲನ್. ಸಂತೆಗೆ ಮುಂಚೆ ಕಳ್ಳರ ಗುಂಪು ಸೇರ್ತು ಅನ್ನೋ ಹಾಗೆ ಈ ವಿವಾಹ ಮಾಡ್ಕೊಳ್ಳೋಕ್ಕೆ ಶಿಶುಪಾಲ ಬಂದರೆ ಅವನಿಗೆ ಅವನ ಸ್ನೇಹಿತರು ಯಾರ್ಯಾರು ಎಲ್ಲರೂ ಕೂಡ ಕೃಷ್ಣನ ವಿರೋಧಿಗಳೇ. ಅವನ ಸ್ನೇಹಿತರು ಎಲ್ಲರೂ ಯಾರು ಜರಾಸಂಧ, ದಂತಭಕ್ತರ, ಸಾಲ್ವ, ವಿದೂರಕ, ಪೌಂಡ್ರಕ ಇವರೆಲ್ಲ ಯಾರ್ಯಾರು ಕೃಷ್ಣನ ದ್ವೇಷಿಸ್ತಾರೋ ಅಂಥ
ವರ್ಗವೆಲ್ಲವೂ ಕೂಡ ಶಿಶುಪಾಲನಿಗೆ ಒಂದು ಬೆಂಬಲ ಸೂಚಿಸೋಕ್ಕೋಸ್ಕರ ತಮ್ಮ ತಮ್ಮ ಸೈನ್ಯಗಳನ್ನೇ ಕರ್ಕೊಂಡು ಬಂದುಬಿಟ್ರು. ಅವರ ಉದ್ದೇಶ ಏನಿದೆ? ಬಂಧುಲಂಗೂಡಿ ಕೃಷ್ಣ ಬಲಭದ್ರುಲು వచ్చినన్ ಬಾರದೋಲಿ ನಿರ್ಮಂಥರ ವೃತ್ತಿ ಜೈತ್ಯನಿಗೆ ಮಾನಿನಿಂಗೂರ್ಚದ ಮಂಚು. ಯಾದವ ಸೈನ್ಯ ಎಲ್ಲ ತೆಗೆದುಕೊಂಡು ಬಂಧುಗಳನ್ನು ಕೂಡ್ಕೊಂಡು ಕೃಷ್ಣ ಬಲರಾಮ ಬರಲಿ, ಬಂದರೂ ಕೂಡ ಅವ್ರನ್ನೆಲ್ಲ ಪಾರದೋಲಿ ಅವ್ರನ್ನೆಲ್ಲ ಓಡಿಸ್ಬಿಟ್ಟು ಏನೂ ತೊಂದರೆ ಇಲ್ಲದೆ ನಿರಾತಂಕದಿಂದ ಚೈತ್ಯನಿಗೆ ಶಿಶುಪಾಲನಿಗೆ ರುಕ್ಮಿಣೀ ದೇವಿನ ಕೊಟ್ಟು ವಿವಾಹ ನೆರವೇರಿಸಬೇಕು ಅಂತಂದುಬಿಟ್ಟು ಉಲ್ಲಸ ಸಿಂಧುರ ವೀರ ರಥ್ಯ ರಥಸೇನಲ ತೋಜಿನುದೆಂಚಿರಿ ಎಲ್ಲ ಅವರು ಕೂಡ ಅವರ ಚತುರಂಗ ಬಲಗಳನ್ನು ಕರ್ಕೊಂಬಂದ್ಬಿಟ್ಟಿದ್ದಾರೆ. ಸೈನಿಕರು, ಗಜಪಡೆ, ಅಶ್ವಪಡೆ, ರಥಾರೋಹಿಗಳು ಎಲ್ಲರನ್ನೂ ಕರ್ಕೊಂಬಂದ್ಬಿಟ್ಟು ಜರಾಸಂಧ, ದಂತವಕ್ತ್ರ, ಸಾಲ್ವ, ವಿದೂರಕ, ಪೌಂಡ್ರಕ ಎಲ್ಲರೂ ಕೂಡ ಶಿಶುಪಾಲನಿಗೆ ತಮ್ಮ ಬೆಂಬಲ ಸೂಚಿಸಿಕೊಂಡು ಬಂದಿದ್ದಾರೆ. ಅಲ್ಲಿ మరియు నానా దేశంబుల రాజులనేకులే తెంచిరందు శిశుపాలు నెదుర్కొని పూజించి భీష్మకుండొక్క నివేశంబుననతని విడియించి ಅಂತನಾ ವೃತ್ತಾಂತಂಬು ವಿನಿ. ಇಷ್ಟು ಏರ್ಪಾಡುಗಳು ಅಲ್ಲಾಯಿತು. ಶಿಶುಪಾಲ, ದಂತಭಕ್ತರ, ಇವರು ಅವನ ದುಷ್ಟ ಸ್ನೇಹಿತರು ಎಲ್ಲರೂ ಸೇನಾ ಸಮೂಹಗಳನ್ನೇ ಜೊತೆಯಲ್ಲಿ ಕರ್ಕೊಂಡು ಬಂದುಬಿಟ್ರು. ಜೊತೆಗೆ ಇನ್ನೂ ನಾನಾ ದೇಶಗಳ ಅನೇಕ ರಾಜರು ಎಲ್ಲರೂ ಅಲ್ಲಿಗೆ ಬಂದಿದ್ದಾರೆ ಕುಂಡಿನಿಪುರಕ್ಕೆ. ಆಗ ಭೀಷ್ಮಕ ತನ್ನ ಮಗನ ಒಂದು ಇಷ್ಟ ಪ್ರಕಾರವಾಗಿ ಈ ಶಿಶುಪಾಲನನ್ನು ಎದುರುಗೊಂಡು ಪೂಜಿಸಿ ಅವನಿಗೆ ಒಂದು ನಿವೇಶನ ಅಂತಂದರೆ ಅವನಿಗೊಂದು ಭವನವನ್ನು ಬಿಟ್ಟುಕೊಟ್ಟು, ಬಿಡದಿ ಮನೆ ಅಂತ ಹೇಳ್ತೀವಿ ನಾವು, ಬಿಡದಿ ಅಂತ ಬಿಡದಿಲ್ಲು ಅಂತ ಹೇಳ್ತಾರೆ ತೆಲುಗಿನಲ್ಲಿ. ಆ ಬಿಡದಿ ಮನೆಯನ್ನು ಏರ್ಪಾಡು ಮಾಡಿ ಅವರಿಗೆ ಏನು ತೊಂದರೆ ಇರಬಾರ್ದು ಆ ರೀತಿ ಏರ್ಪಾಡುಗಳನ್ನೆಲ್ಲ ಮಾಡಿ ಆ ಒಂದು ಭವನದಲ್ಲಿ ಶಿಶುಪಾಲನನ್ನು ಇರಿಸಿದ ಭೀಷ್ಮಕ ಮಹಾರಾಜ. ಶಿಶುಪಾಲ, ದಂತಭಕ್ತರ, ಸ್ನೇಹಿತರು ಎಲ್ಲರೂ ಬಂದರು. ಈ ವೃತ್ತಾಂತ ಎಲ್ಲ ಯಾದವ ವೀರನಾದಂಥ ಬಲರಾಮನ ಕಿವಿಗೂ ಕೂಡ ಬಿತ್ತು. ಹೀಗಂತೆ ರುಕ್ಮಿಣೀ ದೇವಿ ವಿವಾಹವಂತೆ ಶಿಶುಪಾಲನಿಗೆ ಕೊಡ್ತಾರಂತೆ ಎಲ್ಲ ಬಲರಾಮನ ಕಿವಿಗೂ ಕೂಡ ಬಿತ್ತು. ವೃತ್ತಾಂತ ತಿಳಿಯಿತು. ಹರಿಯೊಕಡೇಗಿ ನಾಡು ಮಗದಾದುಲು ಚೈತ್ಯ ಹಿತಾನುಸಾರುಲೈ ನರಪತುಲೆಂದರೆ ನಿಂಜನಿನಾರು ಕುಮಾರಿ ಕಂದೆಚ್ಚು ಚೋಟ ಸಂಕರ ಮಗು ದೋಡುಗಾವಲಯು ಗಂಸ ವಿರೋಧಿಕಿ ನಂಚು ವೇಗದ ನರಿಗೆ ಹಲಾಯುಧುಂಡು ಗಮಲಾಕ್ಷುನಿ ಜಾಡನನೇಕ ಸೇನತೋನ್. ಕೃಷ್ಣ ತನ್ನೊಂದಿಗೆ ಸೈನ್ಯ ಕರೆದುಕೊಂಡು ಬರಲಿಲ್ಲ. ರಥದಲ್ಲಿ ಹತ್ತಿ ಬ್ರಾಹ್ಮಣ ಬಂದಿದ್ನಲ್ಲ ದೌತ್ಯ ವಹಿಸಿ, ಆ ಬ್ರಾಹ್ಮಣ ಕೃಷ್ಣ ಇಬ್ಬರೇ ಹೊರಟ್ರು. ಬಲರಾಮನಿಗೆ ಇದೆಲ್ಲ ತಿಳಿದಿದೆ. ಹರಿಯೊಕಡೇಗಿ ನಾಡು, ಅಯ್ಯೋ ನನ್ನ ತಮ್ಮ ಒಬ್ಬನೇ ಹೊರಟೋಗಿದ್ದಾನಲ್ಲ, ಕೃಷ್ಣ ಒಬ್ಬನೇ ಹೋಗಿದ್ದಾನೆ ಕುಂಟಿನಿಪುರಕ್ಕೆ. ಮಗದಾದುಲು ಚೈತ್ಯ ಹಿತಾನುಸಾರಲೈ ನರಪತುಲೆಂದರೆ ನಿಜನಿನಾರು. ಚೈತ್ಯ ಹಿತಾನುಸಾರಿಗಳಾದಂತಹ ಮಗದಾದಿಗಳು, ಜರಾಸಂಧ ಮುಂತಾದವರೆಲ್ಲರೂ ಕೂಡ ಆ ಶಿಶುಪಾಲನಿಗೆ ಒಂದು ಬೆಂಬಲ ಸೂಚಿಸ್ಕೊಂಡು ಎಲ್ಲರೂ ಹೊರಟೋಗಿದ್ದಾರೆ. ಎಷ್ಟೊಂದು ಜನ ರಾಜರು ಕುಂಡಿನಿಪುರಕ್ಕೆ ಹೋಗಿದ್ದಾರೆ. ಕುಮಾರಿಕ ದೆಚ್ಚು ಚೋಟ ಸಂಗರ ಮಗು, ಈಗ ಕನ್ಯೆಯನ್ನ ಕೃಷ್ಣ ಕರ್ಕೊಂಡು ಬರ್ತೀನಿ ಅಂತ ಹೋಗಿದ್ದಾನೆ. ಈಗ ಇವರೆಲ್ಲರೂ ಹೋಗಿದಾರಲ್ಲ ದುಷ್ಟರು, ಇನ್ನಲ್ಲಿ ಯುದ್ಧ ಅವಶ್ಯಕವಾಗಿ ಸಂಭವಿಸುತ್ತೆ. ತೋಡುಗಾವಲಿಯು ಕಂಸ ವಿರೋಧಿಕಿ, ಈ ಕಂಸ ವಿರೋಧಿಯಾದಂಥ ಶ್ರೀಕೃಷ್ಣನಿಗೆ ತೋಡುಗಾವಲಿಯು, ಅವನಿಗೆ ಯಾರಾದರೂ ಸಹಾಯ ಪಡಬೇಕು, ಸಹಾಯ ಮಾಡಬೇಕೀಗ ಕೃಷ್ಣನಿಗೆ ಸಹಾಯಕರಾಗಿ, ಅವನಿಗೆ ಭುಜಕ್ಕೆ ಭುಜವಾಗಿ, ಅವನಿಗೆ ಬೆಂಬಲವಾಗಿ ಈಗ ಅವನಿಗೆ ಬೇಕೇ ಬೇಕು, ನಾನು ಜೊತೆಯಲ್ಲಿ ಇರಬೇಕು ಅಂತ ತಿಳಿದಂತಹ ಆ ಬಲರಾಮ ವೇಗತಾ ನರಿಗೆ ಹಲಾಯುದುಂಡು ಕಮಲಾಕ್ಷುನಿ ಜಾಡನನೇಕ ಸೇನತೋನ್. ಆ ಹಲಾಯುಧನಾದಂತಹ ಬಲರಾಮ ಅನೇಕ ಸೇನತೋನ್, ಅಸಂಖ್ಯಾಕವಾದಂಥ ಸೈನ್ಯವನ್ನು ತನ್ನ ಜೊತೆಯಲ್ಲಿ ಕರೆದುಕೊಂಡು ಕಮಲಾಕ್ಷುನಿ ಜಾಡ ಅಂದರೆ ಹೇಗೆ ಕೃಷ್ಣ ಹೊರಟಿದ್ನ ಆ ಮಾರ್ಗದ ಮುಖಾಂತರ ಬಲರಾಮ ಕೂಡ ಕುಂಡಿನಿಪುರಕ್ಕೆ ಹೊರಟ.
ఆలోపలనేకతమున నాలోల విశాల నయనయగు రుక్మిణి తన్నా లోకలోచనుండు హరి ఆలోకము చేసి కదియండని శంకితయై. ಆಲೋಪಲ ಏಕತಮುನ ಇಷ್ಟೆಲ್ಲ ಹೊರಗಡೆ ಪ್ರಪಂಚದಲ್ಲಿ ನಡೀತಾ ಇದೆ ವ್ಯವಹಾರಗಳು. ಏಕಾಂತದಲ್ಲಿ ಕೂತು ರುಕ್ಮಿಣಿ ಏನು ಚಿಂತೆ ಮಾಡ್ತಾ ಇದ್ದಾಳೆ. ಆಲೋಲ ವಿಶಾಲ ನಯನಯಗು ರುಕ್ಮಿಣಿ. ಲೋಲಲೋಚನೆ ಅಂತ ಹೇಳ್ತಾರೆ. ವಿಶಾಲವಾದ ನಯನಗಳು, ಅವರು ಕಣ್ಣು ತಿರುಗಿಸಿ ನೋಡ್ತಕ್ಕಂಥದ್ದೇ ಒಂದು ಸೊಬಗು. ಆ ರೀತಿಯಾದಂಥ ಸುಂದರಿಯಾದಂಥ ರುಕ್ಮಿಣಿ ದೇವಿ ತನ್ನು ಲೋಕಲೋಚನುಂಡು ಹರಿ ಆಲೋಕಮು ಜೇಸಿ ಕದಿಯಡು. ಅಯ್ಯಯ್ಯೋ, ಏನಪ್ಪ ಇದು? ಆ ಲೋಕಲೋಚನನಾದ ಹರಿ ಅಂತಂದ್ರೆ ಇಡೀ ವಿಶ್ವದ ಎಲ್ಲರನ್ನೂ ಗಮನಿಸಿ ಅವರವರಿಗೆ ಅನುಕೂಲಗಳನ್ನ, ಅವರವರಿಗೆ ಶುಭಗಳನ್ನ ಏರ್ಪಾಡು ಮಾಡ್ತಕ್ಕಂತಹ ಶ್ರೀಹರಿ ಲೋಕಲೋಚನ. ಇವಳು ಲೋಲಲೋಚನೆ, ಅವನು ಲೋಕಲೋಚನ. ಆಲೋಕಮು ಜೇಸಿ ಕದಿಯಡನಿ ಶಂಕಿತೈ. ಒಂದು ವೇಳೆ ಶ್ರೀಕೃಷ್ಣ ಬರದೇ ಹೋದ್ರೆ, ಕದಿಯಡು ಅಂದ್ರೆ ಸಮೀಪಿಸದೆ ಹೋದ್ರೆ, ಇಲ್ಲಿಗೆ ಅವನಿವಾಗ ಬರದೇ ಇದ್ರೆ ಏನು ಗತಿ ನಂದು ಅಂತ ಅವಳಿಗೆ ಧಾವಂತ ಹತ್ಕೊಂಡ್ಬಿಟ್ಟಿದೆ. ಏಕಾಂತದಲ್ಲಿ ಚಿಂತೆ ಮಾಡ್ತಾ ಇದ್ದಾಳೆ ಪಾಪ ಕೂತ್ಕೊಂಡು. ಅಯ್ಯೋ, ಇಲ್ಲಿ ನೋಡಿದ್ರೆ ಎಲ್ಲ ಮದುವೆಗೆ ಸಂಭ್ರಮ, ಏರ್ಪಾಡುಗಳು ಶುರು ಮಾಡಿಬಿಟ್ಟಿದ್ದಾರೆ ನಮ್ಮ ಅಣ್ಣಂದ್ರು ಮತ್ತೆ ನಮ್ಮ ತಂದೆ. ಇನ್ನ ಶ್ರೀಕೃಷ್ಣ ಬರಲಿಲ್ವೇ, ಏನಪ್ಪಾ ನನ್ನ ಗತಿ ಅಂತ ಚಿಂತಿತಳಾಗಿದ್ದಾಳೆ.